ಇವತ್ತ ಜೂನ್ 6ನೇ ತಾರೀಕು ಶನಿವಾರ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂದ್ರೆ ಫೈನಲ್ ಆಗಿ ಇವತ್ತ ನಿಮ್ಮ ಖಾತೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನೂತನ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಅನೌನ್ಸ್ ಮಾಡಿರುವಂತದ್ದು ಅಂದ್ರೆ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಇತ್ತು, ಯಾವ ಕಾರಣಗಳಿಂದ ಪೆಂಡಿಂಗ್ ಇತ್ತು ಅನ್ನೋದ್ರ ಬಗ್ಗೆ ಇದನ್ನ ತನಿಖೆ ಮಾಡಿ ಈಗ ಹಣವನ್ನ ಫೈನಲ್ ಆಗಿ ಬಿಡುಗಡೆ ಮಾಡುವಂತ ವ್ಯವಸ್ಥೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಇವತ್ತು ಎಷ್ಟು ಕಂತುಗಳ ಹಣ ಬಿಡುಗಡೆ ಆಗುತ್ತೆ, ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ, ಯಾರೆಲ್ಲ ಹಣವನ್ನ ಪಡಿತಾ ಇದಾರೆ, ಯಾರೆಲ್ಲ ಪಡೆಯೋದಿಲ್ಲ, ಏನಾದ್ರೂ ಹೊಸ ಅಪ್ಡೇಟ್ ಇದೆಯಾ, ಚೇಂಜಸ್ ಇದೆಯಾ, ಎಲ್ಲದ್ರ ಬಗ್ಗೆನೂ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಈಗಂತೂ ಬಹಳಷ್ಟು ಮಂದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟೇ ಬಿಟ್ಟಿದ್ದಾರೆ. ಯಾಕಂದ್ರೆ ಬಂದ್ರೆ ಬರ್ಲಪ್ಪ, ಬಿಟ್ರೆ ಬಿಡ್ಲಿ, ಅದು ಯಾವಾಗಾದ್ರೂ ಬರ್ಲಪ್ಪ ಅಂತ ಹೇಳ್ತಾರೆ. ಅಂದ್ರೆ ಯಾಕಂದ್ರೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು ಕೂಡ ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅನ್ನೋದು ಕಂಪ್ಲೇಂಟ್. ಯಾಕಂದ್ರೆ ಕೆಲವ್ರಿಗೆ 2 ಕಂತು ಬಂದಿಲ್ಲ, ಕೆಲವ್ರಿಗೆ 3 ಕಂತು ಬಂದಿಲ್ಲ, ಮತ್ತೆ 4 ಕಂತುಗಳ ಹಣ ಪೆಂಡಿಂಗ್ ಇದ್ರು ಕೂಡ ಅದರಲ್ಲಿ ಒಂದೊಂದು ಕಂತುಗಳ ಹಣ ಬರ್ತಾ ಇರೋದು, ಈ ರೀತಿಯಾಗಿ ಬಹಳಷ್ಟು ಗೊಂದಲಗಳಿವೆ. ಸೊ ಅದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರು. ಸೊ ಈಗ ಏನು ಮುಖ್ಯಮಂತ್ರಿಗಳು ಹೊಸದಾಗಿ ಚೇಂಜ್ ಆಗಿದ್ದಾರೆ, ಸೊ ಅವರು ಮತ್ತೊಂದು ಪ್ರಯತ್ನವನ್ನ ಮಾಡಿ ಗೃಹಲಕ್ಷ್ಮಿಯರಿಗೆ ಅಂದ್ರೆ ಇನ್ಮ್ಯಾಗ ಕಂಟಿನ್ಯೂ ಆಗಿ ಸರಿಯಾದ ರೀತಿಯಲ್ಲಿ ಹಣ ಬಿಡುಗಡೆ ಆಗ್ಬೇಕಂತ ಹೇಳಿ ಒಂದು ವ್ಯವಸ್ಥೆಯನ್ನ ಜಾರಿಗೆ ಮಾಡ್ತಾ ಇದಾರೆ, ಅಂದ್ರೆ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ. ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾರಿಗೆ ಹಣ ಬಂದಿಲ್ಲ ಅಂತವ್ರು ಪೂರ್ತಿಯಾಗಿ ವಿಡಿಯೋ ನೋಡಿ, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡಿ. ನೋಡಿ ಸ್ನೇಹಿತರೆ, ನಿನ್ನೆ ಒಂದು ಮುಖ್ಯಮಂತ್ರಿಗಳ ಒಂದು ಸಮ್ಮುಖದಲ್ಲಿ ಒಂದು ಸಭೆಯನ್ನ ನಡೆಸಲಾಗಿತ್ತು 5 ಗ್ಯಾರಂಟಿಗಳ ಬಗ್ಗೆ. ಅಂದ್ರೆ 5 ಗ್ಯಾರಂಟಿಗಳು ಸರಿಯಾಗಿ ನಡೀತಾ ಇದಾವ ಇಲ್ಲ, ಮತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಹಣ ಸ್ಟ್ರಕ್ ಆಗಿದೆ, ಯಾರ್ಯಾರಿಗೆ ಯಾವ್ಯಾವ ಜಿಲ್ಲೆಗಳಿಗೆ ಹಣ ಇನ್ನೂ ಸರಿಯಾಗಿ ಬಿಡುಗಡೆ ಆಗ್ತಾ ಇಲ್ಲ, ಯಾಕೆ, ಏನ್ ಕಾರಣ ಅನ್ನೋದ್ರ ಬಗ್ಗೆ ಬಹಳ ಒಂದು ಚರ್ಚೆಯನ್ನ ನಡೆಸಲಾಗಿತ್ತು. ಇದರಲ್ಲಿ ಏನಪ್ಪಾ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಹಳ ಒಂದು ಸ್ಪಷ್ಟವಾದಂತಹ ಆದೇಶವನ್ನ ಕೊಟ್ಟಿದ್ದಾರೆ. ಈಗ ಇಮಿಡಿಯೇಟ್ಲಿ ಹಣ ರಿಲೀಸ್ ಆಗ್ಬೇಕು ಜನರ ಖಾತೆಗಳಿಗೆ. ಅಂದ್ರೆ ಇಲ್ಲಿವರೆಗೆ ರಾಜ್ಯ ಸರ್ಕಾರ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೆ. ಆ ಒಂದು 31ನೇ ಕಂತಿನ ಹಣವರೆಗೂ ಯಾವ ಜನಕ್ಕೂ ಯಾವ್ದು ಪೆಂಡಿಂಗ್ ಇರಬಾರ್ದು, ಆ ಒಂದು ಹಣವನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕಂತ. ಅಂದ್ರೆ ಇಲ್ಲಿ ನೆಕ್ಸ್ಟ್ ಏನಿದೆ, 37ನೇ ಕಂತಿನ ಹಣ ಪಡಿಬೇಕಾದ್ರೆ ಕಂಪಲ್ಸರಿ ಎಲ್ಲರೂ ಜೀವಿತ ಪ್ರಮಾಣ ಪತ್ರವನ್ನ ಕಡ್ಡಾಯವಾಗಿ ಸಲ್ಲಿಸಬೇಕು. ಮತ್ತೆ ಅದ್ರ ಜೊತೆಗೆ ಬಯೋಮೆಟ್ರಿಕ್ ಅಂದ್ರೆ ನಿಮ್ಮ ಹತ್ತಿರದ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರು ಕೇಂದ್ರಗಳಲ್ಲಿ ನಿಮ್ಮ ಹೆಬ್ಬಟ್ಟಿನ ಒಂದು ಗುರುತನ್ನ ಕೊಡ್ಬೇಕಾಗುತ್ತೆ. ಅಂದ್ರೆ ಅಪ್ಡೇಟ್ ಆಗುತ್ತೆ ಅದು. ಆವಾಗ ನೀವು ನೆಕ್ಸ್ಟಿನ ಮುಂದಿನ ಒಂದು ಕಂತಿನ ಹಣವನ್ನ ಪಡಿತೀರಾ. ಸೊ ಇವಾಗ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಪ್ರಕಾರ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತ 2 ಕಂತುಗಳ ಹಣ ಬಿಡುಗಡೆ ಆಗ್ತಾ ಇದೆ ಅಂತ ಮಾಹಿತಿ ಬಂದಿದೆ. 30 ಹಾಗೂ 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ. ಅಂದ್ರೆ ಕೆಲವೊಂದು ಕಾರಣಾಂತರಗಳಿಂದ, ಟೆಕ್ನಿಕಲ್ ಎರರ್ಸ್ ಆಗಿರ್ಬೋದು, ಬೇರೆ ಕಾರಣಗಳಿಂದಾಗಿ ಆ ಒಂದು ಹಣ ಸ್ಟ್ರಕ್ ಆಗಿತ್ತು, ಅದನ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲಿ ಬಾಗಲಕೋಟೆ ಜಿಲ್ಲೆ, ಹಾವೇರಿ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಕೋಲಾರ, ಬೆಳಗಾವಿ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ದಾವಣಗೆರೆ, ಉತ್ತರ ಕನ್ನಡ, ಧಾರವಾಡ, ಯಾದಗಿರಿ, ಗದಗು, ಬಳ್ಳಾರಿ, ಕಲಬುರಗಿ, ವಿಜಯನಗರ, ಹಾಸನ ಜಿಲ್ಲೆ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಇವತ್ತ 2 ಕಂತುಗಳ ಹಣ ಪೆಂಡಿಂಗ್ ಇರುವಂತದ್ದು ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ಜಸ್ಟ್ ನೀವು ತಾಳ್ಮೆಯಿಂದ ವೇಟ್ ಮಾಡ್ತಾ ಇರಿ. ಯಾಕಂದ್ರೆ ಪೆಂಡಿಂಗ್ ಇರುವಂತ ಹಣವನ್ನ ಎಲ್ಲಾ ಬಿಡುಗಡೆ ಮಾಡುವಂತ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ನೀಟಾಗಿ. ಇನ್ ಮುಂದೆ ಯಾವುದೇ ಹಣ ಪೆಂಡಿಂಗ್ ಉಳಿಬಾರ್ದು ಅಂತ ಹೇಳಿ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕಿಂತ ಮುಂಚಿತವಾಗಿ ನೀವೆಲ್ಲರೂ ನಾನು ಹೇಳಿರುವಂತ ಕೆಲಸಗಳನ್ನ ಇಮಿಡಿಯೇಟ್ ಆಗಿ ಮಾಡಿಕೊಳ್ಳಿ. ಮತ್ತೆ ಇವತ್ತು ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ತಾರೆ, ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗಬಹುದು. ಹಾಗಾದ್ರೆ ತಪ್ಪದೆ ಕಮೆಂಟ್ ಮಾಡಿ ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ.